ಮೈಸೂರಿನಲ್ಲಿ ಯುವಕನೊಬ್ಬ ಏನೋ ಅವಹೇಳನಕಾರಿ ಪೋಸ್ಟನ್ನು ಹಾಕಿದ್ದ ಅಂತ ಮುಸ್ಲಿಂ ಯುವಕರ ತಂಡ ಪೊಲೀಸ್ ಸ್ಟೇಷನ್ ಬಳಿ ಬಂದು ದೊಡ್ಡ ಮಟ್ಟದ ದಾಂಧಲೆಯನ್ನು ಎಬ್ಬಿಸಿ ಕಲ್ಲು ತೂರಾಟ ಮಾಡಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ವೆಹಿಕಲ್ಗಳಿಗೆಲ್ಲ ಪೊಲೀಸರಿಗೂ ಕೂಡ ಕಲ್ಲನ್ನು ತೂರಿದ್ದಾರೆ. ದೊಡ್ಡ ಗಲಾಟೆಯನ್ನು ಮಾಡಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಕ್ಕೆ ಯುವಕನನ್ನ ಬಂಧಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಅವನ್ನ ಅಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಿದ್ರು ಪೊಲೀಸರು. ಪೋಸ್ಟ್ ಹಾಕಿದ್ದ ಯುವಕನನ್ನು ಅರೆಸ್ಟ್ ಮಾಡಿದ್ದಾರೆ. ಸುಮೋಟೋ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಮೈಸೂರಿನ ಕಲ್ಯಾಣಗಿರಿ ನಗರದ ನಿವಾಸಿಯಾಗಿರ್ತಕ್ಕಂಥ ಸುರೇಶ್ ಅಂತಕ್ಕಂಥ ಯುವಕನನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ನೀವು ಅರೆಸ್ಟೇ ಮಾಡಿಲ್ಲ ಅಂತ ದೊಡ್ಡದೊಂದು ಗುಂಪು ಬಂದು, ಮುಸ್ಲಿಮರ ಗುಂಪು ಬಂದು ಸ್ಟೇಷನ್ ಮೇಲೆ ಕಲ್ಲು ತೂರಾಟ 6 ಚೀಲ ಕಲ್ಲು ತೂರಿದ್ದಾರೆ. ದಪ್ಪ ಕಲ್ಲು ನೋಡಿ, ಅಲ್ಲಿ ತೆಗಿತಾ ಇದ್ದಾರೆ ನೋಡಿ, ರೈಟ್ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅವ್ರು ತೂರಿರೋ ಕಲ್ಲು ಅವೆಲ್ಲ. 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಆಗಿದೆ. ಇದರಿಂದ 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗೊಂಡವ್ರನ್ನ ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ತಡರಾತ್ರಿ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಈ ರೀತಿ ದಾಂಧಲೆ ನಡೆಸಿ ದೊಡ್ಡ ಮಟ್ಟದ ಗಲಾಟೆಯನ್ನು ಸೃಷ್ಟಿ ಮಾಡಿದ್ದಾರೆ. ಸೇಮ್ ಈ ಹುಬ್ಳಿನಲ್ಲಾಗಿತ್ತಲ್ಲ, ನಿಮಗೆ ಧಾರವಾಡದಲ್ಲಾಗಿತ್ತು, ಬೆಂಗಳೂರಿನಲ್ಲಾಗಿತ್ತು, ಅದೇ ರೀತಿ ಕಥೆ ಈಗ ಮೈಸೂರಿನಲ್ಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಥರದ ದಾಂಧಲೆಗಳು ಗಲಾಟೆಗಳು ಕಡಿಮೆ ಮೈಸೂರಿನಲ್ಲಿ ಇರಲಿಲ್ಲ. ಬಟ್ ಈ ಸರ್ತಿ ಏಕಾಏಕಿ ಯಾರೋ ಯುವಕ ಏನೋ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು ಈ ಥರ ಪ್ಲ್ಯಾಂಡಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಏಕಾಏಕಿ ಅಷ್ಟು ಕಲ್ತು ತಂದಿದ್ದಾರೆ ಅವರು ಅಂತಂದರೆ ಇವೆಲ್ಲ ಪ್ಲ್ಯಾಂಡ್ ಇದು. ನಿನ್ನೆ ರಾತ್ರಿ ಮೈಸೂರಿನ ಉದಯಗಿರಿಯಲ್ಲಿ ಒಂದು ಪೋಸ್ಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಧರ್ಮದ ಯುವಕರ ನಡುವೆ ಗಲಾಟೆ ಆಗಿರುವಂಥದ್ದು. ಒಂದು ಧರ್ಮದ ಯುವಕರು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿರುವಂತಹ ಪ್ರಸಂಗವೂ ಕೂಡ ನಡೆದಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ನಿಂತಿದ್ದಂತಹ ಕಾರುಗಳಿಗೂ ಕೂಡ ಒಂದು ಧರ್ಮದ ಯುವಕರು ಕಲ್ಲನ್ನು ತೂರಿರುವಂಥದ್ದು, ಜೊತೆಗೆ DCPಯ ಕಾರಿನ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ ಈಗ ಸದ್ಯಕ್ಕೆ ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೀಗ ಗಮನಿಸ್ತಾ ಇರ್ಬೋದು, ನಿನ್ನೆ ರಾತ್ರಿ ಈ ಒಂದು ಗಲಾಟೆ ನಡೆದಿರುವಂಥದ್ದು. ಒಂದು ಧರ್ಮದ ಯುವಕ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ಪೋಸ್ಟರ್ನಲ್ಲಿ ಒಂದು ಧರ್ಮದವನ್ನು ಅವಹೇಳನ ಮಾಡ್ದ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಧರ್ಮದ ಯುವಕರ ಗುಂಪು, ದೊಡ್ಡ ಮಟ್ಟದ ಗುಂಪು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದೆ. ಏಕಾಏಕಿಯಾಗಿ ಕಲ್ಲು ತೂರಾಟವನ್ನು ಕೂಡ ನಡೆಸಿರುವಂಥದ್ದು. ಪೊಲೀಸ್ ಠಾಣೆಯ ಮೇಲೆ ಜೊತೆಗೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ. ಪರಿಣಾಮವಾಗಿ ಲಘು ಲಾಠಿ ಚಾರ್ಜನ್ನು ಕೂಡ ಮಾಡಿರುವಂಥದ್ದು. ತಾವೀಗ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಕಲ್ಲುಗಳನ್ನು ಒಂದು ಧರ್ಮದ ಯುವಕರು ಎಸೆದಿದ್ದಾರೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ಬಿದ್ದಂತಹ ಕಲ್ಲುಗಳು. ಇಂತಹ ಕಲ್ಲುಗಳು, ಇಟ್ಟಿಗೆಗಳು ತಾವೀಗ ಗಮನಿಸ್ತಾ ಇರ್ಬೋದು. ಒಟ್ಟು ಎಲ್ಲ ಕಲ್ಲು ಇಟ್ಟಿಗೆಗಳನ್ನೆಲ್ಲದನ್ನು ಕೂಡ ಪೊಲೀಸ್ ಠಾಣೆಯ ಒಳಭಾಗಕ್ಕೆ ಪೊಲೀಸ್ ಠಾಣೆಯ ಮೇಲೆ ಇಷ್ಟೊಂದು ಕಲ್ಲುಗಳನ್ನು ಎಸೆಯುವಂಥ ಕೆಲಸವನ್ನು ಒಂದು ಧರ್ಮದ ಯುವಕರು ಮಾಡಿದ್ದಾರೆ. ಈ ಎಲ್ಲ ಕಲ್ಲುಗಳನ್ನು ಈಗ ಪೊಲೀಸರು ಒಂದು ಕಡೆಯಲ್ಲಿ ಸಂಗ್ರಹಿಸಿದ್ದಾರೆ. ಒಟ್ಟಾರೆ ನಿನ್ನೆ ಸದ್ಯಕ್ಕೆ ಒಂದು ರೀತಿಯಾದ ದೊಡ್ಡ ಮಟ್ಟದ ಗಲಾಟೆ ಆಗುವಂಥ ಸಂದರ್ಭವನ್ನು ಪೊಲೀಸರು ಸಮಯ ಪ್ರಜ್ಞೆಯಿಂದ ಅದನ್ನು ನಿಯಂತ್ರಣವನ್ನು ಮಾಡಿದ್ದಾರೆ. ಆದರೆ ಪೊಲೀಸರ ವೆಹಿಕಲ್ಗಳ ಮೇಲೆ ಯಾವಾಗ ಕಲ್ಲು ತೂರಾಟಗಳು ಹೆಚ್ಚಾಯಿತೋ ಆ ಸಂದರ್ಭದಲ್ಲಿಯೇ ಪೊಲೀಸರು ಕೂಡ ಲಘು ಲಾಠಿ ಚಾರ್ಜನ್ನು ಕೂಡ ಮಾಡಿರುವಂಥದ್ದು, ಅಸ್ತ್ರವಾಯುವನ್ನು ಕೂಡ ಸಿಡಿಸಿರುವಂಥದ್ದು. ಈಗ ಬೆಳಿಗ್ಗೆ ಈ ಎಲ್ಲ ಕಲ್ಲುಗಳ ಸಂಗ್ರಹವನ್ನು ಕೂಡ ಪೊಲೀಸರು ಮಾಡಿರುವುದು. ಇಂತಿಂತಹ ಕಲ್ಲುಗಳು, ಇಷ್ಟಿಷ್ಟು ದಪ್ಪದ ಕಲ್ಲುಗಳನ್ನು ಪೊಲೀಸ್ ಠಾಣೆಯ ಮೇಲೆ ಮತ್ತು ಪೊಲೀಸರ ಮೇಲೆ ಎಸೆಯುವಂಥ ಕೆಲಸವನ್ನು ಒಂದು ಧರ್ಮದ ಯುವಕರು ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಂತ ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯಗಳು ಉಂಟಾಗಿಲ್ಲ. ಆದರೆ ಪೊಲೀಸರ ವೆಹಿಕಲ್ಗಳಿಗೆ ಕೂಡ ಜಖಮಾಗಿದೆ ಮತ್ತು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಲ್ಲಿಸಿರುವಂತಹ ಕಾರುಗಳಿಗೂ ಕೂಡ ಜಖಮಾಗಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಆ ಅವಹೇಳನಕಾರಿ ಪೋಸ್ಟರ್ನ ಮಾಡಿದಂಥ ಯುವಕನ ಬಂಧನವೂ ಕೂಡ ಆಗಿದೆ. ಜೊತೆಗೆ ಈ ಒಂದು ಗಲಾಟೆಗೆ ಕಾರಣರಾಗಿರುವಂಥವರು, ಜೊತೆಗೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುವಂಥವರ ಮಾರ್ಕಿಂಗನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಉದಯಗಿರಿ ಸಹಜ ಸ್ಥಿತಿಗೆ ಮರಳಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.